ಇವತ್ತು ಬೆಳ್ಳಂಬೆಳಿಗ್ಗೆ ಲೋಕಾಯುಕ್ತ ಭ್ರಷ್ಟ ಅಧಿಕಾರಿಗಳ ನಿವಾಸದ ಮೇಲೆ ರೇಡ್ ಮಾಡಲಾಗಿತ್ತು. ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಕಾನೂನು ಮಾಪನ ಇಲಾಖೆಯ ಉಪನಿಯಂತ್ರಕ ಅಥರ್ ಅಲಿ ಮನೆ ಮೇಲೆ ರೇಡ್ ಮಾಡಿದಾಗ ಸಿಕ್ಕಿರೋದೇನು ಅಂತ ನೀವೀಗ ನೋಡ್ತಾ ಇದ್ದೀರಾ. $25 ಲಕ್ಷ ನಗದು, 2 kg 200 ಗ್ರಾಂ ಚಿನ್ನ, 2 ಡೈಮಂಡ್ ನೆಕ್ಲೆಸ್, 2 kg ಬೆಳ್ಳಿ. ನೋಡ್ತಾ ಇದ್ದೀರಾ, ಬ್ರಹ್ಮಾಂಡವನ್ನು ನೋಡ್ತಾ ಇದ್ದೀರಾ ತಾವೀಗ. ಬೆಳ್ಳಿ ಚಿನ್ನದ ಬ್ರಹ್ಮಾಂಡ ಭರ್ಜರಿಯಾಗಿದೆ ಅಥರ್ ಅಲಿ ಖಜಾನೆ. ಇವತ್ತು ಲೋಕಾಯುಕ್ತ ರೇಡ್ ಮಾಡಿದಾಗ ಸರ್ಕಾರಿ ಅಧಿಕಾರಿಯೊಬ್ಬರ ಮನೆಯಲ್ಲಿ ಸಿಕ್ಕಿರುವ ಚಿನ್ನಾಭರಣಗಳನ್ನು ತಾವು ಗಮನಿಸ್ತಾ ಇದ್ದೀರಾ. ಬೆಂಗಳೂರಿನ ಕಲ್ಯಾಣ ನಗರ ನಿವಾಸದಲ್ಲಿ ರೇಡ್ ಮಾಡಿತ್ತು ಲೋಕಾಯುಕ್ತ. ಈ ಸಂದರ್ಭದಲ್ಲಿ ಸಿಕ್ಕಿರ್ತಕ್ಕಂಥದ್ದು 25 ಲಕ್ಷ ಕ್ಯಾಶೇ ಇಟ್ಕೊಂಡಿದ್ರಂತೆ ಮನೆಯಲ್ಲಿ. 25 ಲಕ್ಷ ಕ್ಯಾಶು, 2 kg 200 ಗ್ರಾಂ ಚಿನ್ನ, 2 kg ಬೆಳ್ಳಿ, 2 ಡೈಮಂಡ್ ನೆಕ್ಲೆಸ್, ಪುರುಷರ 33 ವಾಚು, ಮಹಿಳೆಯರ 11 ವಾಚು, ಲೇಡೀಸ್ ವಾಚ್ 11, ಜೆಂಟ್ಸ್ ವಾಚ್ 33. ಇದೆಲ್ಲವೂ ಕೂಡ ಅಧಿಕಾರಿ ಅಥರ್ ಅಲಿ ಅಂತ ಈತನ ಮನೆಯಲ್ಲಿ ಸಿಕ್ಕಿರ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರದ ಚಿನ್ನಾಭರಣಗಳು. ಇದೆಲ್ಲವನ್ನ ಕೂಡ ಇವತ್ತು ಲೋಕಾಯುಕ್ತ ರೇಡ್ನಲ್ಲಿ ಜಪ್ತಿ ಮಾಡಿದ್ದಾರೆ. ಪ್ರತಿಯೊಂದಕ್ಕೂ ಕೂಡ ಲೆಕ್ಕ ಕೊಡಬೇಕು. ಒಬ್ಬ ಸರ್ಕಾರಿ ಅಧಿಕಾರಿ ತನ್ನ ಅಧಿಕಾರಾವಧಿಯಲ್ಲಿ ಆತ ತೆಗೆದುಕೊಳ್ತಕ್ಕಂಥ ಸಂಬಳ ಎಷ್ಟು, ಅಥವಾ ಆತನಿಗೆ ಬೇರೆ ಇನ್ನೇನಾದರೂ ಸೋರ್ಸ್ ಆಫ್ ಇನ್ಕಮ್ ಇದೆಯಾ, ಎಲ್ಲವನ್ನ ಕೂಡ ಚೆಕ್ ಮಾಡ್ತಾರೆ. ಆ ದುಡ್ಡಿನಲ್ಲಿ ಇಷ್ಟನ್ನು ತೆಗೆದುಕೊಳ್ಳಬಹುದಾ, ಇಲ್ಲ ಅಂತಂದರೆ ಆತ ಭ್ರಷ್ಟಾಚಾರ ಮಾಡಿದ್ದಾನೆ ಅಂತಕ್ಕಂಥದ್ದು ಕನ್ಫರ್ಮ್ ಆಗುತ್ತೆ. ಅದನ್ನೇ ನೀವೀಗ ನೋಡ್ತಾ ಇರ್ತಕ್ಕಂಥದ್ದು. ಡೈಮಂಡ್ ನೆಕ್ಲೆಸ್ ಇದು ನೀವು ನೋಡ್ತಾ ಇರ್ತಕ್ಕಂಥದ್ದು ಡೈಮಂಡ್ ನೆಕ್ಲೆಸ್. 25 ಲಕ್ಷ ಕ್ಯಾಶು, 2 kg 200 ಗ್ರಾಂ ಚಿನ್ನ. 1 kg ಚಿನ್ನಕ್ಕೆ ಎಷ್ಟು ಅಂತ ಗೊತ್ತಿದೆಯಾ? 10 ಗ್ರಾಮ್ಗೆ 6,600 ರೂಪಾಯಿ. 1 ಗ್ರಾಮ್ಗೆ 6,600 ರೂಪಾಯಿ, 10 ಗ್ರಾಮ್ಗೆ 66,000 ಚಿಲ್ಲರೆ. ಓಕೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ರಾಘು ಅವರಿಂದ ಪಡ್ಕೊಳ್ಳೋಣ. ರಾಘು, ಕಾನೂನು ಮಾಪನ ಇಲಾಖೆಯ ಉಪನಿಯಂತ್ರಕ ಈತನ ಮನೆಯಲ್ಲಿ ಸಿಕ್ಕಿರ್ತಕ್ಕಂಥ ಇಷ್ಟೆಲ್ಲ ಚಿನ್ನಾಭರಣ ಒಡವೆ ನಿಜಕ್ಕೂ ಕೂಡ ಗಾಬರಿ ಆಗುತ್ತೆ. ಒಬ್ಬ ಸರ್ಕಾರಿ ಅಧಿಕಾರಿಯ ಮನೆಯಲ್ಲಿ ಇಷ್ಟೆಲ್ಲ ಭ್ರಷ್ಟಾಚಾರದಿಂದ ತೆಗೆದುಕೊಂಡಿದ್ದು ಏನಿದೆ ಅಪ್ಡೇಟ್ಸ್ ರಾಘು? ಅರವಿಂದ, ನಿಜಕ್ಕೂ ಆಶ್ಚರ್ಯ. ಯಾಕಂದರೆ ಒಬ್ಬ ಸರ್ಕಾರಿ ಅಧಿಕಾರಿ ಸರ್ಕಾರಿ ಸಂಬಳವನ್ನು ನಂಬಿ ಆ ಜೀವನವನ್ನು ನಡೆಸಬೇಕಿದ್ದಂಥ ಅಧಿಕಾರಿಯ ಮನೆಯಲ್ಲಿ ಈ ಪ್ರಮಾಣದ ಖಜಾನೆ ಇದೆ ಅಂತ ಹೇಳಿದ್ರೆ ನಿಜಕ್ಕೂ ಅದು ದೊಡ್ಡ ಮಟ್ಟದ ಆಶ್ಚರ್ಯ ಸಾಮಾನ್ಯವಾಗಿ ಆಗುತ್ತೆ. ಅದೇ ನಿಟ್ಟಿನಲ್ಲಿ ಇವತ್ತು ಲೋಕಾಧಿಕಾರಿಗಳು ಬೆಳ್ಳಂಬೆಳಿಗ್ಗೆ ಅವರ ಮನೆ ಮೇಲೆ ರೈಡನ್ನು ಮಾಡ್ತಾರೆ. ರೈಡ್ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಮನೆಯಲ್ಲಿ ಅಥರ್ ಅಲಿ ಮನೆಯಲ್ಲೇ ಇರ್ತಾರೆ. ಆ ವೇಳೆಯಲ್ಲಿ ಸಾಕಷ್ಟು ಅಂದರೆ ಬೆಳಗ್ಗೆ 5:30ರಿಂದ ಈಗ ಸರಿಸುಮಾರು 1 ಗಂಟೆ 6-6.5 ಗಂಟೆಗಳ ಕಾಲ ಸತತವಾಗಿ ದಾಖಲೆಗಳ ಪರಿಶೀಲನೆ ಜೊತೆಗೆ ಅವ್ರ ಮನೆಯಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಮೂಲೆಯಲ್ಲಿ ಏನೇನಿತ್ತು ಎಲ್ಲವನ್ನ ಕೂಡ ಹುಡುಕಾಡುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ರು. ಬೆಳ್ಳಂಬೆಳಿಗ್ಗೆ ಅಧಿಕಾರಿಗಳು ಎಂಟ್ರಿ ಕೊಡ್ತಾ ಇದ್ದ ಹಾಗೇನೆ ಪಕ್ಕದ ಮನೆಯ ಬಿಲ್ಡಿಂಗಿಗೂ ಕೂಡ ಅವರು ಚಿನ್ನವನ್ನ ಎಸ್ತಿದ್ರು. ಈಗ ಅದರ ಕಂಪ್ಲೀಟ್ ನಿಜ ರೂಪ ಬಯಲಾಗ್ತಾ ಇದೆ. ಯಾಕೆ ಅವರು ಚಿನ್ನಾಭರಣಗಳನ್ನ ಎಸ್ತಿದ್ರು, ನಿಜಕ್ಕೂ ಅಲ್ಲಿ ಎಷ್ಟಿತ್ತು, ಹೇಗೆ ಅನ್ನುವಂಥದ್ದು ಕಂಪ್ಲೀಟ್ ಆಗಿ ಗೊತ್ತಾಗ್ತಾ ಇದೆ. ಇದೇ ಕಾರಣಕ್ಕೆ ಅವರ ಹತ್ರ ಇದ್ದಂತಹ ಹೆಚ್ಚುವರಿ ಚಿನ್ನಾಭರಣಗಳು ಇವೆಲ್ಲವೂ ಏನಿದ್ವು ಇವೆಲ್ಲರಿಂದ ತಪ್ಪಿಸ್ಕೊಳ್ಬೇಕು, ಈಗಾಗಲೇ ಲೋಕ ಅಧಿಕಾರಿಗಳ ದಾಳಿ ಆಗಿದೆ, ನನಗೆ ಸಿಕ್ಕಿ ಬೀಳ್ತೇನೆ ಅನ್ನುವಂಥ ಹಿನ್ನೆಲೆಯಲ್ಲಿ ಅವರು ಈ ಒಂದು ಕೆಲಸವನ್ನ ಮಾಡಿದ್ರು. ಬಟ್ ಆದರೆ ಅದನ್ನ ಬಿಡ್ಲಿಲ್ಲ ಲೋಕ ಇಲ್ಲ ಅಧಿಕಾರಿಗಳು, ಅದನ್ನ ಹೊರೆಳೆಯುವಂಥ ಕೆಲಸವನ್ನ ಮಾಡಿದರೆ ಈಗಾಗಲೇ ಅವರ ಮನೆಯಲ್ಲಿ ಬಹುತೇಕ ಶೋಧ ಕಾರ್ಯಗಳು ಮುಗಿದಿರುವಂಥದ್ದು, ಕಂಪ್ಲೀಟ್ ಆಗಿ ತಲಾಶ್ ಕೆಲಸವನ್ನ ಮುಗಿಸಿದ್ದಾರೆ. ಈಗ ಸದ್ಯಕ್ಕೆ ಇರುವಂತಹ ಮಾಹಿತಿಯ ಪ್ರಕಾರ 2 kg 200 ಗ್ರಾಂ ಚಿನ್ನ ಅಂದ್ರೆ ಹೆಚ್ಚು ಕಡಿಮೆ 1.5 ಕೋಟಿ ಚಿನ್ನವೇ ಬಾಳುವಂಥದ್ದು. ಅದೇ ರೀತಿ 2 kg ಬೆಳ್ಳಿ, 2 kg ಅಷ್ಟು ಬೆಳ್ಳಿ ಇದೆ. ಇನ್ನು 44 ವಾಚ್ಗಳು, ಮಹಿಳೆಯರು ಪುರುಷರು ಇಬ್ಬರದ್ದು ಸೇರಿ 44 ಇಂಪಾರ್ಟೆಂಟ್ ವಾಚ್ಗಳು ಎಲ್ಲವೂ ಕೂಡ ವಿದೇಶಗಳಿಂದ ತರಿಸ್ಕೊಂಡಿರುವಂಥದ್ದು. ಜೊತೆಗೆ ಒಂದಷ್ಟು ವಿದೇಶಿ ಕರೆನ್ಸಿಗಳು ಕೂಡ ಸಿಕ್ಕಿದೆ ಎನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಇರುವಂಥದ್ದು. ಹೀಗಾಗಿ ಇನ್ನೊಂದಷ್ಟು ಬೇರೆ ಬೇರೆ ದಾಖಲೆಗಳನ್ನು ಕೂಡ ಪರಿಶೀಲನೆಯನ್ನು ಮಾಡುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಬೇರೆ ಬೇರೆ ಸೋರ್ಸ್ ಆಫ್ ಇನ್ಕಮ್ ಏನಾದರೂ ಇದೆಯಾ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಇವರ ತನಿಖೆಯನ್ನ ಮಾಡುವಂಥದ್ದು, ಅದರ ಜೊತೆಗೆ ಪರಿಶೀಲನೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಪಕ್ಕದ ಮನೆಗೇನು ಈ ಹಿಂದೆ ಅವರು ಚಿನ್ನಾಭರಣಗಳನ್ನ ಬಿಸಾಡಿದ್ರು, ಅದರ ಜೊತೆಗೆ ಆ ಮನೆಯ ಅಕ್ಕಪಕ್ಕಗಳಲ್ಲೂ ಕೂಡ ಶೋಧ ಕಾರ್ಯವನ್ನು ಮುಂದುವರಿಸಿರುವಂಥದ್ದು. ಯಾಕಂದ್ರೆ ಇದೇ ರೀತಿಯಲ್ಲಿ ಬೇರೆ ಏನಾದರೂ ಹಣಕಾಸನ್ನ ಬಿಸಾಡಿದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ಮನೆಯಲ್ಲಿ 25 ಲಕ್ಷದ ಹಾರ್ಡ್ ಕ್ಯಾಶ್ ಅಂದ್ರೆ ಕಂಪ್ಲೀಟ್ ಆ ಕ್ಯಾಶ್ ಏನಿದೆ ಆ ಕ್ಯಾಶ್ ಕೂಡ ಮನೆಯಲ್ಲಿ 25 ಲಕ್ಷವನ್ನ ಇಟ್ಕೊಂಡಿದ್ರು. ಆ ನಗದನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದಿರುವಂಥದ್ದು. ಜೊತೆಗೆ ಅವ್ರ ಮನೆಯಲ್ಲಿ ಇದ್ದಂತಹ ಆ ಒಂದು ಚಿನ್ನಾಭರಣದ ಜೊತೆಗೆ ವಜ್ರದ ಆ ಒಂದಷ್ಟು ಆಭರಣಗಳೇನಿದ್ವು ಅವೆಲ್ಲವನ್ನ ಕೂಡ ವಶಕ್ಕೆ ಪಡೆಯುವಂತಹ ಕೆಲಸಗಳಾಗಿದೆ. ಜೊತೆಗೆ ಅವೆಲ್ಲ
ಇವೆಲ್ಲವನ್ನು ಕೂಡ ಅಂತಿಮವಾಗಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಬಹುತೇಕ ಮುಕ್ತಾಯದ ಹಂತಕ್ಕೆ ಇದರ ತಲಾಶ್ ಕಾರ್ಯ ಬಂದಿದೆ. ಕೆಲವೇ ಕ್ಷಣಗಳಲ್ಲಿ ಅಧಿಕಾರಿಗಳು ಅವೆಲ್ಲವನ್ನು ಕೂಡ ವಶಕ್ಕೆ ಪಡೆದುಕೊಂಡು ಹೋಗುವಂತ ಸಾಧ್ಯತೆ ಇದೆ. ಕೂಡಲೇ ಅವರಿಗೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಬರ ಹೇಳ್ತಾರೆ. ಓಕೆ ರಾಘವ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಇನ್ನೂ ಸುಮಾರು ರೂಮ್ಸ್ ಇದ್ದಾವೆ, ಸೊ ಪತ್ತೆ ಕಾರ್ಯ ನಡೀತಾ ಇದೆ. ಸೊ ಆ ಮಾಹಿತಿ ನಿಮಗೆ ಈವ್ನಿಂಗ್ ಒಳಗಡೆ ದೂರುಗಳು ಕೂಡ ಇದು ವಿ ಕಾಂಟ್ ಜನರಲೈಸ್ ದೂರುಗಳು ಅಂತ, ಬಿಕಾಸ್ ದಿಸ್ ಈಸ್ ಇಂಟೆಲಿಜೆನ್ಸ್ ವರ್ಕ್. ಲೈಕ್ ಸೋರ್ಸ್ ಇನ್ಫಾರ್ಮೇಷನ್ ಬರ್ಬೋದು. ದೇರ್ ಆರ್ ಡಿಫರೆಂಟ್ ಇನ್ಸ್ಟೆನ್ಸಸ್ ಆಫ್ registering a DA case. So that and all will be revealed after investigation. Done, sir. Thank you, sir. Thank you, sir. ಆಯುಕ್ತ SP ವಂಶೀಕೃಷ್ಣ ಅವರು ಮಾತನಾಡ್ತಾ ಈ ಎಲ್ಲ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ, ಏನೇನು ಇಲ್ಲಿ ತನಕ ನಾವು ಮಾಹಿತಿ ಪಡ್ಕೊಂಡಿದ್ದೀವಿ ಅಂತ.